ಆಶ್ರಯ ಟಿವಿಯ ನನ್ನೆಲ್ಲ ಪ್ರಿಯ ವೀಕ್ಷಕರಿಗೆ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭೋದಯ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಿಮ್ಮನ್ನು ಸ್ವಾಗತ ಮಾಡಿಕೊಳ್ತೇನೆ. ಇನ್ನೊಂದಾವರ್ತಿ ದೇವರ ವಾಕ್ಯದ ಮುಂದೆ ಕೂರುವಂತೆಯೂ ದೇವರ ಆಲೋಚನೆಗಳನ್ನು ಕೇಳುವಂತೆಯೂ ನಮ್ಮ ಜೀವಿತಗಳನ್ನು ರೂಪಿಸಿಕೊಳ್ಳುವಂತೆಯೂ ದೇವರು ನಮಗೆ ಸಹಾಯ ಮಾಡೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಎಷ್ಟು ಒಳ್ಳೆಯ ದೇವರು ನಮ್ಮ ದೇವರಲ್ಲ. ನಮ್ಮ ಮನೆಯ ಒಳಗೆ ನಮ್ಮ ಹತ್ತಿರ ಬಂದು ದೇವರ ವಾಕ್ಯವನ್ನು ಹೇಳಿಕೊಡುವುದರಲ್ಲಿ ಇಂಥ ಒಳ್ಳೆಯ ದಯೆಯನ್ನು ತೋರಿಸಿದರು. ಒಂದು ಕಾಲಘಟ್ಟದಲ್ಲಿ ದೇವರ ವಾಕ್ಯಕ್ಕೆ ಭಾಳ ಅಭಾವತೆ ಇತ್ತು. ಆಮೋಸನ ಗ್ರಂಥವನ್ನು ಓದುವಾಗ ಆ ಅಭಾವತೆ ಮುಂದಿನ ಕಾಲದಲ್ಲಿ ಕೂಡ ಬರಲಿಕ್ಕಿದೆ. ಮುಂದೆ ಈ ಯುಗ ಇದೇ ರೀತಿಯಾಗಿ ಸಾರಿದರೆ ದೇವರ ವಾಕ್ಯ ನಮಗೆ ಲಭ್ಯವಿರುವುದಿಲ್ಲ. ಆದರೆ ಈಗ ಲಭ್ಯವಿದೆ. ನಿಮ್ಮ ಮನೆಗಳಲ್ಲಿ ಟಿ ವಿಯನ್ನು ಆನ್ ಮಾಡಿದ್ರೆ ಸಾಕು, ಆಶ್ರಯ ಟಿ ವಿ ಚಾನಲ್ ನಂಬರನ್ನು ಒತ್ತಿದ್ರೆ ಸಾಕು, ಇಮಿಡಿಯೇಟಾಗಿ ಯಾರಾದರೂ ಒಬ್ಬರು ಸೇವಕರು ದೇವರು ಈ ಸ್ವಾರ್ಥನ ಸಾರ್ತಾನೆ ಇರ್ತಾರೆ. ನಾವೆಷ್ಟೊಂದು ಭಾಗ್ಯವಂತರು ಪ್ರಿಯರು. ಆದ್ದರಿಂದ ಈ ದಿನಗಳಲ್ಲಿ ನಾವು ದೇವರ ವಾಕ್ಯವನ್ನು ಹೆಚ್ಚಾಗಿ ಕೇಳೋಣ. ಮುಂದೆ ಒಂದು ದಿನ ಇದು ಲಭ್ಯವಿಲ್ಲದೆ ಆದರೆ ಈಗ ಕೇಳಿರುವಂಥ ವಾಕ್ಯಗಳು ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಇಟ್ಕೊಂಡ್ರೆ ಅದು ನಮ್ಮ ಜೀವಿತಕ್ಕೆ ಉಪಯುಕ್ತವಾಗಿರ್ತದೆ. ಹಾಗೆ ದೇವರು ಮಾಡಲಿ ಎಂಬುದಾಗಿ ನಾನು ನಿಮ್ಮಲ್ಲಿ ಪ್ರಾರ್ಥನಿಸ್ತೇನೆ, ವಿನಂತಿಸ್ಕೊಳ್ತೇನೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೀವೆಷ್ಟು ಒಳ್ಳೆಯವರಪ್ಪ. ನಿಮ್ಮ ಹಾಗೆ ನಮ್ಮನ್ನು ಪ್ರೀತಿಸುವವರು, ನಿಮ್ಮ ಹಾಗೆ ನಮ್ಮನ್ನು ಕರ್ತನೆ ಸ್ವಾಮಿ ಸಂತೈಸುವವರು ಮತ್ತೊಬ್ಬರಿಲ್ಲವಲ್ಲ. ನಿನ್ನ ದಯೆಗಾಗಿ ನಿನಗೆ ಸ್ತೋತ್ರ. ಸ್ವಲ್ಪ ಸಮಯ ನಿನ್ನ ಪಾದಗಳ ಬಳಿ ಕೂತ್ಕೊಳ್ತೇವೆ ದೇವರೇ. ಈ ದಿನಕ್ಕೆ ಬೇಕಾ ಆಲೋಚನೆ ನಮಗೆ ಕೊಡು. ಈ ದಿನದ ಮಾರ್ಗ ನಮಗೆ ತಿಳಿಯಪಡಿಸು. ಈ ದಿನದ ನಮ್ಮ ಕೆಲಸ ಕಾರ್ಯ ಅನುಗ್ರಹಿಸು ಕರ್ತನೆ. ನಾವು ಹೋಗಬೇಕಾದ ದಾರಿಯನ್ನು ನಮಗೆ ತಿಳಿಯಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ತಗ್ಗಿಸ್ಕೊಳ್ತಾ ಇದ್ದೇವೆ, ಸಹಾಯ ಮಾಡು. ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ಪ್ರಿಯ ವೀಕ್ಷಕರೇ, ಈ ದಿನದ ದೇವರ ವಾಕ್ಯ ನಾವು ಧ್ಯಾನ ಮಾಡಿಕೊಳ್ಳೋಣ. ಬಹಳ ಪ್ರಾರ್ಥನಾ ಪೂರ್ವಕವಾಗಿ ನಾವು ದೇವರ ಸನ್ನಿಧಾನಕ್ಕೆ ಬರೋಣ. ಒಂದು ವೇಳೆ ಈ ಸಂದೇಶವು ನೀನು ಕೂತಿರುವ ಜಾಗದಲ್ಲಿ ಅಥವಾ ನೀನು ಕೆಲಸ ಮಾಡ್ತಿರುವ ಜಾಗದಲ್ಲಿ ಒಂದು ವೇಳೆ ನಿನ್ನ ಕೇಳುತ್ತಿದ್ದರೆ ಬಹಳ ನಿನ್ನ ಪಕ್ಕ ಯಾವಾಗಲೂ ಒಂದು ಸತ್ಯವೇದವು ಇದ್ದರೆ ಒಳ್ಳೆಯದೆಂಬುದಾಗಿ ನಾನು ನಿಮ್ಮ ಕುರಿತಾಗಿ ವಿನಂತಿಸ್ಕೊಳ್ತೇನೆ. ನೀವು ಎಲ್ಲೇ ಇದ್ದರೂ ಕೂಡ ಹಾಸಿಗೆ ಮೇಲೆ ಮಲಗಿಕೊಂಡು ಸಂದೇಶವನ್ನು ಕೇಳುತ್ತಾ ಇದ್ದರೂ ಸರಿಯೇ, ಕೆಲಸ ಮಾಡಿಕೊಂಡು ಹೋಗುತ್ತಿರುವಾಗಲೂ ಅಥವಾ ಕೆಲಸ ಮಾಡುತ್ತಿರುವಾಗಲೂ ಸಂದೇಶವನ್ನು ಕೇಳುತ್ತಿದ್ದರೂ ಸರಿಯೇ, ನಿಮ್ಮ ಧ್ಯಾನ, ನಿಮ್ಮ ಮನಸ್ಸು, ಏಕಾಗ್ರತೆ ದೇವರ ವಾಕ್ಯದ ಮೇಲೆ ಇರಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಪ್ರಾರಂಭದಲ್ಲೇ ವಿನಂತಿಸ್ಕೊಳ್ತೇನೆ. ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಾವು ಕೇಳುವುದರಲ್ಲಿ ಅತ್ಯಂತ ಸಂತೋಷವುಳ್ಳವರಾಗಿದ್ದೇವೆ. ಆದ್ದರಿಂದ ನಿಮ್ಮ ಜೀವಿತದಲ್ಲಿ ಬಂದಂಥ ಈ ಆಶೀರ್ವಾದ ನಮಗೂ ಕೂಡ ತಿಳಿಯಪಡಿಸಬೇಕೆಂಬುದಾಗಿ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಬನ್ನಿರಿ, ನಾವು ಈ ದಿನದ ಧ್ಯಾನಕ್ಕಾಗಿ ಹೋಗೋಣ. ಈ ದಿನಕ್ಕಾಗಿ ನಾನು ನಿಮಗೆ ಓದುವುದಕ್ಕಾಗಿ ಆರಿಸಿಕೊಂಡಿರುವಂಥ ದೇವರ ವಾಕ್ಯ ಭಾಗ ಜಕರ್ಯನ ಪ್ರವಾದನೆ ಗ್ರಂಥ, ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಂಥ ಪುಸ್ತಕ ಜಕರ್ಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ. ಜಕರ್ಯ 4 ಅದರ 6, 7 ವಾಕ್ಯಗಳನ್ನು ನಾನು ನಿಮಗೋಸ್ಕರ ಓದ್ತೇನೆ. ಜಕರ್ಯ 4 ಅದರ 6 ಮತ್ತು 7. ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದ ಅಲ್ಲ, ಬಲದಿಂದ ಅಲ್ಲ, ನನ್ನ ಆತ್ಮನಿಂದಲೇ ಎಂಬುವುದು ಸೇನಾಧೀಶ್ವರನಾದ ಯೆಹೋವನ ನುಡಿ ಎಂಬ ಈ ಮಾತನ್ನು ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದನು. ದೊಡ್ಡ ಬೆಟ್ಟವೇ, ವಾಕ್ಯ 7, ದೊಡ್ಡ ಬೆಟ್ಟವೇ ನೀನು ಯಾರು? ಜೆರುಬ್ಬಾಬೆಲನ ಮುಂದೆ ನೆಲ ಸಮವಾಗುವೆ. ಅವನು ಕಲುಷದ ಕಲ್ಲನ್ನು ಕೋಲಾಹಲದೊಡನೆ ಮೆರವಣಿಗೆ ಮಾಡುವನು. ಇದರ ಮೇಲೆ ದೇವರ ದಯವಿರಲಿ ಎಂಬ ಜನಘೋಷವಾಯಿತು. ಅದಲ್ಲದೆ ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದ್ದಾನೆ. ನಾವು ಓದಿದಂಥ ವಾಕ್ಯ ಜಕರ್ಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 6, 7 ವಾಕ್ಯಗಳನ್ನು ಓದಿದೆವು. ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮನಿಂದಲೇ, ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ. ದೊಡ್ಡ ಬೆಟ್ಟವೇ ನೀನು ಯಾರು? ನೋಡಿ, ಜೆರುಬ್ಬಾಬೆಲ್ ಎಂಬುವಂಥ ಒಬ್ಬ ನಾಯಕನು. ಜೆರುಬ್ಬಾಬೆಲ್ ಯಾರೆಂಬುದಾಗಿ ಗೊತ್ತಾದರೆ ಮಾತ್ರ ನಮಗೆ ಈ ವೇದ ಭಾಗ ಅರ್ಥವಾಗುವುದು. ನಾವು ಇಸ್ರಾಯೇಲರ ಕುರಿತಾಗಿ ಕಲಿಯುವಾಗ, ಇಸ್ರಾಯೇಲ್ ದೇವರ ಮಕ್ಕಳ ಕುರಿತಾಗಿ ಕಲಿಯುವಾಗ, ಅವರ ಚರಿತ್ರೆಯನ್ನು ಕಲಿಯುವಾಗ, ಅವರು ಪಾಪ ಮಾಡಿದ ಪರಿಣಾಮ
ಅವರು ಪಾಪ ಮಾಡುವುದಕ್ಕಿಂತ ಮುಂಚಿತವಾಗಿಯೇ ಅವರು ದಾರಿ ತಪ್ಪುತ್ತಿರುವಾಗಲೇ ಪ್ರವಾದಿಯಾಗಿರೋ ಯೆರೆಮೀಯನು ಕಾಲಘಟ್ಟದಲ್ಲಿ ಯೆಶಾಯ, ಯೆರೆಮೀಯ ಹಾಗೂ ಎಜೆಕೇಲನು ನಂತರ ಬರ್ತಾನೆ, ಅಥವಾ ಅದಕ್ಕಿಂತ ಮುಂಚೆ ಸಣ್ಣ ಪ್ರವಾದಿಗಳೆಲ್ಲ ಅನೇಕರು ಇಸ್ರಾಯೇಲರನ್ನು ಎಚ್ಚರಿಸಿದರು. ಆಮೋಸನೆಲ್ಲ ಬಹಳ ಅಳುತ್ತಾನೆ. ಆಮೋಸನು ಅವನು ಪ್ರವಾದನಗತ ನೋಡಬೇಕಾದ್ರೆ ಅವನು ಇಸ್ರಾಯೇಲ್ ಕುರಿತಾಗಿ ದುಃಖ ಪಡುವವನಾಗಿದ್ದಾನೆ. ಅವನು ಹೇಳುವ ಮಾತಿಷ್ಟೇ, ದೇವರ ಕೋಪ ನಿಮ್ಮ ಮೇಲೆ ಬರುವುದಕ್ಕಿಂತ ಮುಂಚಿತವಾಗಿ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ, ದೇವರ ಬಳಿಗೆ ಬನ್ನಿರಿ ಎಂಬುದಾಗಿ ಎಷ್ಟು ಹೇಳಿದರೂ ಕೂಡ ಆ ಪ್ರವಾದಿಗಳ ಮಾತನ್ನು ತೆಗೆದುಕೊಳ್ಳದೆ ಅವರು ಮತ್ತೆ 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 ಪಾಪ ಮಾಡಿದ ಪರಿಣಾಮವಾಗಿ ದೇವರು ಅವರನ್ನು ಅನ್ಯ ಜನಾಂಗಕ್ಕೆ ಒಪ್ಪಿಸಿಕೊಟ್ಟರು. ಪಾರಸಿಯ ರಾಜನಿಗೆ ಕೋರೇಶನ ಕೈಯಲ್ಲಿ ಇಸ್ರಾಯೇಲರು ಗುಲಾಮರಾಗಿ ಹೋಗಬೇಕಾಗಿ ಬಂತು. ಪ್ರಿಯರ ಮಕ್ಕಳೇ, ಹಾಗೆ ಅವರು ಅನೇಕ ವರ್ಷಗಳು ಅಲ್ಲಿ ಗುಲಾಮರಾಗಿ ಇದ್ದು ನಂತರ ಎಸ್ತೇರಳ ಕಾಲಘಟ್ಟದಲ್ಲಿ ಅವರಿಗೆ ಬಿಡುಗಡೆ ಆಗ್ತದೆ. ಹಂತವಾಗಿ ಯಹೂದ್ಯರು ವಾಪಸ್ ಇಸ್ರಾಯೇಲ್ ದೇಶಕ್ಕೆ ಬರ್ತಾರೆ. ಇವೆಲ್ಲ ಚರಿತ್ರೆಯಲ್ಲಿ ನಾವು ಓದ್ತೇವೆ. ನಾನು ನಿಮಗೆ ಜೆರುಬ್ಬಾಬೆಲ್ ಯಾರಂತ ತಿಳಿಸಿಕೊಟ್ಟು ನಂತರ ವಾಕ್ಯ ಭಾಗಕ್ಕೆ ಬರ್ತೇನೆ. ಹಾಗೆ ಇಸ್ರಾಯೇಲರು ಸೆರೆಯಿಂದ ಬಿಡಿಸಲ್ಪಟ್ಟವರಾಗಿ ಅವರ ಬಂಧನದ ಕಾಲ ಮುಕ್ತಾಯವಾಗುವಾಗ ಅವರು ಹಂತವಾಗಿ ಬರುವಾಗ ಅವರು ಫಸ್ಟು ನೋಡುವಂಥ ಸಂಗತಿ, ಇಸ್ರಾಯೇಲ್ ದೇಶದಲ್ಲಿ ಬಂದ ಮೇಲೆ ನೋಡುವಂಥ ವಿಷಯ, ಅವರ ಪ್ರಸಿದ್ಧವಾಗಿರುವಂಥ ದೇವಾಲಯ ನೆಲಸಮವಾಗಿ ಹೋಗ್ಬಿಟ್ಟು ಸುಟ್ಟಾಕ್ಬಿಟ್ಟಿದ್ರು. ಅದರಲ್ಲಿರುವ ಪಾತ್ರೆಗಳು ಇಲ್ಲ, ದೇವಾಲಯದ ಅಸ್ಥಿವಾರವಿಲ್ಲ, ಅದರ ಏನಂತಾರಲ್ಲ ಅದರ ಪಿಲ್ಲರುಗಳಿಲ್ಲ, ಎಲ್ಲವನ್ನೂ ಕೂಡ ಕೆಡವಿ ಹಾಕ್ಬಿಟ್ಟಿದ್ದಾರೆ. ಅದರ ಗೋಡೆಗಳು ಕೆಡವ, ಪಟ್ಟಣ ಸುಟ್ಟು ಹಾಕ್ಬಿಟ್ಟಿದ್ದಾರೆ. ಇಸ್ರಾಯೇಲರನ್ನು ಅವರು ಸೆರೆ ಹಿಡಿದು ಪಟ್ಟಣಕ್ಕೆ ಬೆಂಕಿ ಹಚ್ಚಿ ಅದರಲ್ಲಿ ಮುಖ್ಯವಾಗಿ ದೇವಾಲಯವು ಇಲ್ಲದಂತಾಯಿತು. ಇಸ್ರಾಯೇಲರು ತಿರುಗಿ ಬಂದ ಮೇಲೆ ಅವರ ಕಣ್ಣು ಮೇಲೆ ಕೆತ್ತಿದರು. ಅಲ್ಲಿವರೆಗೆ ಅವರ ಕಣ್ಣು ಭೂ ಸಂಬಂಧವಾದ ವಿಷಯಗಳ ಮೇಲಾಗಿತ್ತು. ನೋಡಿ, ಪೌಲನು ಅದೇ ನಮಗೆ ಮತ್ತೆ ಕೊಲೊಸ್ಸೆ ಪತ್ರಿಕೆ ಬರೀಬೇಕಾದ್ರೆ ನೀವು ಮೇಲಿನವುಗಳನ್ನೇ ಹುಡುಕಿರಿ, ಮೇಲಿನವುಗಳೆಂದರೆ ಪರಲೋಕದನ್ನು ಭಾವವುಳ್ಳವರಾಗಿರಿ ಎಂಬುದಾಗಿ. ಅಲ್ಲಿಯವರೆಗೆ ಅವರು ದೇವಾಲಯದ ವಿಚಾರವಾಗಲಿ ಅವರ ಆಸಕ್ತಿ ಇರಲಿಲ್ಲ, ಪ್ರವಾದಿಗಳ ಮಾತನ್ನು ಕೇಳುತ್ತಿರಲಿಲ್ಲ. ಆದರೆ ಏನಾಯಿತು, ಸೆರೆಗೆ ಹೋದ ಮೇಲೆ ಅವರಿಗೆ ಬಹಳ ಹಿಂಸೆಗಳಾಯಿತು, ಕಷ್ಟಗಳಾಯಿತು. ಅಲ್ಲಿ ಸೆರೆವಾಸವರು ಅನುಭವಿಸಬೇಕಾಗಿತ್ತು. ಇಲ್ಲಿ ಉಳಿದ ಇಸ್ರಾಯೇಲರು ಸೆರೆಯಿಂದ ಹೋಗದೇ ಇರುವಂಥ ಇಲ್ಲಿ ಉಳಿದಂಥ ಇಸ್ರಾಯೇಲರು ಇಸ್ರಾಯೇಲ್ ದೇಶದಲ್ಲಿ ಅವರು ಬಹು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದಾರೆ ಎಂಬುದಾಗಿ ನೆಹೆಮೀಯನ ಗ್ರಂಥ 1ನೇ ಅಧ್ಯಾಯದಲ್ಲಿ ಬಹು ಕಷ್ಟಗಳನ್ನು, ಹಿಂಸೆಗಳು ಅನುಭವಿಸಿದರು, ಕಷ್ಟ ನಷ್ಟಗಳನ್ನು ಅನುಭವಿಸಿದರು. ದೇವರನ್ನು ಬಿಟ್ಟ ಪರಿಣಾಮ ಬಹಳ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಯಿತು. ಪ್ರಿಯ ವೀಕ್ಷಕರೇ, ಈ ಸಂದೇಶ ನಿನ್ನ ಜೀವಿತದಲ್ಲಿ ಒಂದು ವಾರ್ನಿಂಗ್ ಬೆಲ್ ಆಗಿರಲಿ, ಹಾಗೂ ಒಂದು ಎಚ್ಚರಿಕೆ ಆಗಿರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ದೇವರನ್ನು ಬಿಟ್ಟು ನೀನು ಹೋಗುವಂಥ ಕೆಲಸ, ದೇವರನ್ನು ಬಿಟ್ಟು ನೀನು ಮಾಡುವಂಥ ಉದ್ಯೋಗ, ದೇವರನ್ನು ಬಿಟ್ಟು ನೀನು ಹೋಗುವಂಥ ದಾರಿಗಳಲ್ಲಿ ಎಂದೂ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ಈ ಮುಂಜಾನೆ ಶುಭೋದಯ ಕಾರ್ಯಕ್ರಮದ ಮೂಲಕವಾಗಿ ನಾನು ನಿಮ್ಮನ್ನು ಬಹಳ ವಿನಯಪೂರ್ವಕವಾಗಿ ಎಚ್ಚರಿಸ್ತೇನೆ. ದೇವರೊಟ್ಟಿಗೆ ನಿನ್ನ ಪ್ರಯಾಣವಾಗಿರಲಿ, ದೇವರಿಂದ ನಿನ್ನ ಪ್ರಯಾಣವಾಗಿರಲಿ. ದೇವರೊಟ್ಟಿಗೆ ನಿನ್ನ ಪ್ರಯಾಣವಾಗಿದ್ದರೆ ನೀನು ಕಾಲಿಡುವ ಕೆಲಸಗಳು ನಿನಗೆ ಅಭಿವೃದ್ಧಿ ಆಗ್ತದೆ, ಕೈ ಇಡುವ ಕೆಲಸಗಳು ಸಫಲವಾಗ್ತದೆ. ನೀನು ಮತ್ತೆ ಹಿಂದೆ ತಿರುಗಿ ನೋಡಬೇಕಾಗಿರೋ ಅವಕಾಶವೇ ಬರಲಿ. ಸೋಲಿನ ಜೀವಿತದಲ್ಲಿ ಎಂದಿಗೂ ಸಂಭವಿಸುವುದಿಲ್ಲ ಹೇಳುತ್ತಾ ನಾನು ವಾಪಸ್ ನನ್ನ ಸಂದೇಶ ಭಾಗಕ್ಕೆ ಬರ್ತದೆ. ಜೆರುಬ್ಬಾಬೆಲನಿಗೆ ದೇವರು ಹೇಳಿದಂಥ ಮಾತು ಇವತ್ತಿನ ನಮ್ಮ ವಿಷಯ 6ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸೇನಾಧೀಶ್ವರನಾದ ಯೆಹೋವನ ನುಡಿ, ಜೆರುಬ್ಬಾಬೆಲೇ, ಬಲದಿಂದಲ್ಲ ಪರಾಕ್ರಮದಿಂದಲ್ಲ ನನ್ನ ಆತ್ಮನಿಂದಲೇ ನೀನು ಈ ಕೆಲಸವನ್ನು ಮಾಡುವಿ. ದೊಡ್ಡ ಬೆಟ್ಟವೇ, ನೀನು ಜೆರುಬ್ಬಾಬೆಲನ ಮುಂದೆ ಯಾರು ಕೇಳ್ತಾರೋ? ದೇವರು ತನ್ನ ಶತ್ರುಗಳಿಗೆ ಮುಯಿ ತೀರಿಸಲಿಕ್ಕೋಸ್ಕರ ಇಳಿದು ಬಂದಿದ್ದಾನೆ. ಹಾಗೆ ಜೆರುಬ್ಬಾಬೆಲ್ ಎಂಬುವಂಥ ವ್ಯಕ್ತಿ ಹಿಂತಿರುಗಿ ಬಂದರಲ್ಲಿ ಒಬ್ಬ ನಾಯಕನಾಗಿದ್ದನು. ಅವನು ದೇವಾಲಯ ಕಟ್ಟುವ ಕೆಲಸದಲ್ಲಿ ಪ್ರಮುಖ ನಾಯಕತ್ವವನ್ನು ವಹಿಸಿದನು. ಈಗ ನೀವು ಈ ವಾಕ್ಯ ಭಾಗವನ್ನು ನೀವು ಕಲಿಬೇಕಾದ್ರೆ ದಯವಿಟ್ಟು ಎಜ್ರನ ಗ್ರಂಥಕ್ಕೆ ಬಂದ್ರೆ, ಅಥವಾ ಅಲ್ಲಿ ಇದರ ಚರಿತ್ರೆ ಬರೆಯಲ್ಪಟ್ಟಿದೆ. ಎಜ್ರನ ಗ್ರಂಥ 1ನೇ ಅಧ್ಯಾಯ ಅದರ 3ನೇ ವಾಕ್ಯ. ನಿಮ್ಮಲ್ಲಿ ಯಾರು ಆತನ ಪ್ರಜೆಗಳಾಗಿರ್ತಾರೋ ಅವರು ಯಹೂದ ದೇಶದ ಸೀಮೆಗೆ ಹೋಗಿ ಅಲ್ಲಿ ವಾಸಿಸುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಿಗೋಸ್ಕರ ಆಲಯವನ್ನು ಕಟ್ಟಲಿ. ಆಲಯ ಶೂನ್ಯವಾಗಿದೆ, ಆಲಯ ಬೆಂಕಿ ಬಿದ್ದಿದೆ, ಆಲಯ ಗೋಡೆಗಳು ಅದರ ಅಸ್ಥಿವಾರದ ಸಮೇತವಾಗಿ ಕೆಡವಲ್ಪಟ್ಟಿದೆ. ಅವರಿಗೆ ಆಲಯವೇ ಇಲ್ಲ.
ಅವರು ಮೊಟ್ಟ ಮೊದಲು ಮಾಡಿದಂಥ ಕೆಲಸ ಆಲಯವನ್ನು ಕಟ್ಟುವುದಕ್ಕೋಸ್ಕರ ಅವರು ಹೆಗಲನ್ನು ಕೊಟ್ಟರು. ನೋಡಿರಿ, ಅವರ ಏಳಿಗೆ ಪ್ರಾರಂಭವಾದದ್ದು ಅಲ್ಲೇ. ಅದನ್ನು ದೇವರು ಮೆಚ್ಚಲು, ಜೆರುಬ್ಬಾಬೆಲನೇ, ಎಲ್ಲದಕ್ಕಿಂತ ಪ್ರಥಮ ಸ್ಥಾನ ನೀನು ನನಗೆ ಕೊಟ್ಟಿದ್ದರಿಂದ ನಿನ್ನ ಮುಂದೆ ಯಾವ ಬೆಟ್ಟವೂ ನಿಲ್ಲದು. ಯಾವ ಬೆಟ್ಟದ ಉಪಾಧಿಯಲ್ಲ, ವ್ಯಕ್ತಿಗಳಾಗಲಿ ಶಕ್ತಿಗಳಾಗಲಿ ಅದರ ಕುತಂತ್ರಗಳಾಗಲಿ ನಿನ್ನ ಮುಂದೆ ನಿಲ್ಲದು. ಯಾಕೆಂದರೆ ನೀನು ದೇವರಿಗೆ ಪ್ರಥಮ ಸ್ಥಾನ ಆದ್ಯತೆಯನ್ನು ಕೊಟ್ಟಿರುವುದರಿಂದ. ಹೀಗೆ ಅವನೊಂದು ದೇವಾಲಯವನ್ನು ಕಟ್ಟುವುದಕ್ಕೆ ಒಂದು ಕೂಗನ್ನು ಕೊಡ್ತಾನೆ. ನಾವು ಅದರ 2ನೇ ಅಧ್ಯಾಯದಲ್ಲಿ ಬರುವಾಗ ಅದರ ಪ್ರಾರಂಭ ವಾಕ್ಯದಲ್ಲಿ ನೋಡ್ತೇವೆ, ಏನಾಯಿತು, ಎಲ್ಲರೂ ಸಣ್ಣವರು ದೊಡ್ಡವರು ಮೊದಲುಗೊಂಡು ಎಲ್ಲರೂ ದೇವಾಲಯ ಕಟ್ಟುವುದಕ್ಕೋಸ್ಕರ ಮುಂದೆ ಮುಂದೆ ಬಂದರು. ಅದರೆಲ್ಲ ವಾಕ್ಯಗಳು ನೀವು ದಯವಿಟ್ಟು ನಂತರ ಓದ್ಕೊಳ್ಳಿ. 3ನೇ ಅಧ್ಯಾಯ 4ನೇ ಅಧ್ಯಾಯಕ್ಕೆ ಬರೋಣ. ಈಗ 4ನೇ ಅಧ್ಯಾಯ, ಈಗ ಎಜ್ರನ ಗ್ರಂಥ 4ನೇ ಅಧ್ಯಾಯಕ್ಕೆ ದಯವಿಟ್ಟು ನಿಮ್ಮ ದೃಷ್ಟಿಯನ್ನು ಹರಿಸಿರಿ. ಈಗ ಅವರೆಲ್ಲರೂ ಬಂದಿದ್ದಾರೆ. ಜೆರುಬ್ಬಾಬೆಲ್ ಇದ್ದಾನೆ, ಅದರ ನಾಯಕತ್ವದಲ್ಲಿ ಅವನು ಕರ್ಣ ಹಿಡ್ಕೊಂಡು ಅದರ ಮೇಸ್ತ್ರಿಯಾಗಿ ನಿಂತಿದ್ದಾನೆ. ಅವನ ಹಿಂದೆ ಕೆಲಸವನ್ನು ಮಾಡುವುದಕ್ಕಾಗಿ ಒಂದು ದೊಡ್ಡ ಸೈನ್ಯವಿದೆ. ಹೇಗಾದರೂ ಮಾಡಿ ದೇವಾಲಯ ಕೆಲಸವನ್ನು ಮಾಡಿ ಮುಗಿಸಬೇಕೆಂಬುದಾಗಿ ಅವರು ಕೈ ಹಚ್ಚಿದಾಗ 4ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನೋಡ್ತೇವೆ, ಯೆಹೋವನಿಗೋಸ್ಕರ ಮಂದಿರವನ್ನು ಕಟ್ಟುತ್ತಾರೆ ಎಂಬುದನ್ನು ಯಹೂದ್ಯರ ಮತ್ತು ಬೆನ್ಯಾಮೀನಗಳ ವಿರೋಧಿಗಳು ಕೇಳಿದಾಗ ಅವರು ಜೆರುಬ್ಬಾಬೆಲನ ಬಳಿಗೆ ಪ್ರಧಾನ ಗೋತ್ರಗಳಿಗೆ ಬಂದು ಅವರಿಗೆ ನಿಮ್ಮೊಡನೆ ಕಟ್ಟುವುದಕ್ಕೂ ನಮಗೂ ಅಪ್ಪಣೆ ಆಗಲಿ. ಅಂದರೆ ಅವರು ಕಟ್ಟಲಿಕ್ಕೋಸ್ಕರ ಬಂದದಲ್ಲ, ಕಟ್ಟುವ ಕೆಲಸವನ್ನು ಕೆಡಿಸುವುದಕ್ಕೋಸ್ಕರ ಬಂದರು. ಆಗ ಜೆರುಬ್ಬಾಬೆಲ್ ಹೇಳ್ತಾರೆ, ಆಗಲ್ಲ, ಸಾಧ್ಯ ಇಲ್ಲ. ಅವರ ಮನಸ್ಸುಗಳನ್ನು ತಿಳಿದು ಜೆರುಬ್ಬಾಬೆಲ್ ಹೇಳ್ತಾನೆ, ಇದು ನಾವು ಮಾಡ್ತೇವೆ, ಇದು ನಮ್ಮ ಆಲಯದ ಕೆಲಸ, ಇದು ನಮ್ಮ ಪ್ರೆಸ್ಟೇಜಿನ ವಿಷಯ, ನಮ್ಮ ದೇವಾಲಯ ನಮ್ಮ ವಿಷಯ, ನಾವು ಕಟ್ತೇವೆ. ಇಲ್ಲ ನಾವು ನಿಮಗೆ ಸಹಾಯ. ಆದರೆ ಅವರ ಉದ್ದೇಶವನ್ನು ತಿಳಿದ ಜೆರುಬ್ಬಾಬೆಲ್ನವರನ್ನು ಕಟ್ಟಿಸುವುದಕ್ಕೆ ಅಪ್ಪಣೆ ಕೊಡಲ್ಲ. ಏನಾಯಿತು? 4ನೇ ವಾಕ್ಯ ಹೋದ್ರಿ. 4ನೇ ವಾಕ್ಯ, ಆಗ ದೇಶ ನಿವಾಸಿಗಳು ಯಹೂದ್ಯರನ್ನು ಕೈಗುಂದಿಸಿ ಕಟ್ಟದ ಹಾಗೆ ಬೆದರಿಸಿದಲ್ಲದೆ ಅವರ ಉದ್ದೇಶವನ್ನು ಕೆಡಿಸುವುದಕ್ಕೋಸ್ಕರ ಹಣ ಕೊಟ್ಟು ವಕೀಲರನ್ನು ಇಟ್ಟುಕೊಂಡರು. ದೇಶ ನಿವಾಸಿಗಳಂದರೆ ಅಲ್ಲಿನ ವಿರೋಧಿಗಳು. ಅವರೇನು ಮಾಡ್ತಾಯಿದ್ದಾರೆ? ಜೆರುಬ್ಬಾಬೆಲನ ಕೆಲಸವನ್ನು ತಡೆಯುವುದಕ್ಕಾಗಿ ಅವರನ್ನು ಕೈಗುಂದಿಸುತ್ತಿದ್ದಾರೆ, ಅಂದರೆ ಅವರನ್ನು ನಿರಾಶೆಗೊಳಿಸ್ತಾ ಇದ್ದಾರೆ ಮತ್ತು ಬೆದರಿಸಿದರು. ಆ ಪದಗಳನ್ನೆಲ್ಲ ನೀವು ನೋಡಬೇಕು. ಅವರನ್ನು ಬೆದರಿಸಿದರು. 4ನೇ ವಾಕ್ಯದ ಅವರನ್ನು ಬೆದರಿಸಿ ಕಟ್ಟದ ಹಾಗೆ ಕೈಗುಂದಿಸಿ ಮತ್ತು ವಕೀಲರನ್ನು ಇಟ್ಟು ಸ್ಟೇ ಆರ್ಡರ್ ತಂದರು. ಸ್ಟೇ ನಾವು ಈಗ ತರ್ತೀವಲ್ಲ, ಏನಾರ ಸ್ಟೇ. ಇದನ್ನು ನೋಡಿದಂಥ ಸೇನಾಧೀಶ್ವರನಾದ ಯೆಹೋವ ದೇವರು ಹೇಳಿದ್ದನ್ನೇ ನಾವು ಜಕರ್ಯ ಪ್ರವಾದನ ಗ್ರಂಥದಲ್ಲಿ, ಜೆರುಬ್ಬಾಬೆಲನೇ ನೀನು ನನಗೋಸ್ಕರ ನಿಂತದರಿಂದ, ಜೆರುಬ್ಬಾಬೆಲನೇ ನಿನ್ನ ಜೀವಿತದಲ್ಲಿ ಎಲ್ಲದಕ್ಕಿಂತ ಪ್ರಥಮ ಸ್ಥಾನ ನನಗೆ ಕೊಟ್ಟದರಿಂದ, ದೇವಾಲಯ ಕೆಲಸವನ್ನು ನೀನು ಕೈ ಹಚ್ಚಿದ್ದರಿಂದ, ನಿನ್ನ ಸ್ವಂತ ಕುಟುಂಬಕ್ಕಿಂತ, ನಿನ್ನ ಮನೆಗಿಂತ, ನಿನ್ನ ಗೋತ್ರಕ್ಕಿಂತ, ನಿನ್ನ ದೇಶಕ್ಕಿಂತ ದೇವಾಲಯ ಕೆಲಸ ಆಗಬೇಕೆಂಬುದಾಗಿ ನೀನು ಮನಸ್ಸು ಮಾಡಿದ್ದರಿಂದ ನಾನು ಆ ಕೆಲಸವನ್ನು ಕಟ್ತೇನೆ. ನೋಡಿ, ಈಗ ನೀವು ಜಕರ್ಯ ಪ್ರವಾದನ ಗ್ರಂಥದಲ್ಲಿ ಈಗ ನಿಮಗೆ ಆ ವಾಕ್ಯ ಈಗ ಹೇಳ್ತಾನೆ, ಈ ದೇವಾಲಯ ಕೆಲಸ ನೀವು ಅದನ್ನು ಕೆಳಗಿನ ವಾಕ್ಯಗಳನ್ನು ಓದಬೇಕು, ನಮಗೆ ಗೊತ್ತಾಗ್ತದೆ. ಜಕರ್ಯ ಪ್ರವಾದನ 10ನೇ ವಾಕ್ಯದಲ್ಲಿ, ಯೆಹೋವನು 7 ಕಣ್ಣುಗಳು ಭೂಲೋಕದ ಎಲ್ಲ ಕಡೆಗಳಲ್ಲಿ ಪ್ರಸರಿಸುತ್ತಾ ತೂಕದ ಗುಂಡು ಜೆರುಬ್ಬಾಬೆಲನ ಕೈಯಲ್ಲಿರುವುದನ್ನು ಸಂತೋಷದಿಂದ ನೋಡುತ್ತೇನೆ. ಈಗಿರುವಲ್ಲಿ ಅಲ್ಪ ಕಾರ್ಯಗಳ ದಿನವನ್ನು ಯಾರು ತಿರಸ್ಕರಿಸಾರು? ದೇವರಿ ಕೆಲಸವನ್ನು ಕೈ ಹಚ್ಚಿಬಿಟ್ಟಿದ್ದಾನೆ. ಜೆರುಬ್ಬಾಬೆಲನು ಅಲ್ಲಿ ಒಬ್ಬ ಶಿಲ್ಪಿ ಅಷ್ಟೇ. ಜೆರುಬ್ಬಾಬೆಲನು ಅದರ ಒಂದು ಏನಂತಾರಲ್ಲ, ಜೆರುಬ್ಬಾಬೆಲನು ಅಲ್ಲಿ ಒಬ್ಬ ಕೈಯಾಳಷ್ಟೇ. ಅದರ ಹಿಂದೆ ಒಬ್ಬ ಕೆಲಸಗಾರನಾಗಿ ದೇವರು ನಿಂತುಕೊಂಡಿದ್ದಾನೆ. ಇದನ್ನು ಯಾರು ತಡೀತಾರೆ? ದೇವರು ಹೇಳ್ತಾನೆ, ನಾನು ಈ ಆಲಯವನ್ನು ಕಟ್ತೇನೆ, ತಡೆಯುವವರು ಯಾರು? ಬಲದಿಂದ ಅಲ್ಲ, ಪರಾಕ್ರಮದಿಂದಲೂ ಅಲ್ಲ, ನನ್ನ ಆತ್ಮನ ಶಕ್ತಿಯಿಂದಲೇ ನಾನು ಅದನ್ನು ಕಟ್ಟ. ಈಗ ನನ್ನ ಸಂದೇಶದ ಮುಖ್ಯ ಭಾಗಕ್ಕೆ ನಾನು ಬರ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ನಿನ್ನ ಕೈ ಹೆಚ್ಚಿದ ಕೆಲಸ ನಿನಗೆ ಸಫಲವಾಗಬಾರದೆಂಬುದಾಗಿ, ನಿನ್ನ ಏಳಿಗೆ ಉಂಟಾಗಬಾರದೆಂಬುದಾಗಿ ಯಾವುದೇ ದುಷ್ಟಶಕ್ತಿಗಳು ತಡೆದರೂ ಕೂಡ ಇವತ್ತು ಜೆರುಬ್ಬಾಬೆಲನ ಜೊತೆಗೆ ನಿಂತುಕೊಂಡು ಹೇಳಿ, ಬಲದಿಂದ ಅಲ್ಲ, ಪರಾಕ್ರಮದಿಂದ ಅಲ್ಲ, ಯೆಹೋವನ ಆತ್ಮನಿಂದಲೇ ದೇವರು ನನ್ನ ಸಂಗಡ ಇದ್ದು ನನಗೋಸ್ಕರ ಜಯವನ್ನು ಕೊಡ್ತಾನೆ. ನೀವು ಅದನ್ನು ಗಟ್ಟಿಯಾಗಿ ಒಂದು ಸಾರಿ ಸೈತಾನನ್ನು ಕೇಳುವಾಗಿ ಹೇಳಬೇಕು. ಜೆರುಬ್ಬಾಬೆಲನು ದೇವಾಲಯ ಕಟ್ಟುವುದಕ್ಕೋಸ್ಕರ ಒಂದು ಕೂಗನ್ನು ಕೊಟ್ಟನು. ಆ ಕೂಗಿಗೆ ಉತ್ತರವಾಗಿ ಯಹೂದ್ಯ ದೇಶದ ನಿವಾಸಿಗಳು, ಇಸ್ರಾಯೇಲರು
ಕೂಡಿ ಬಂದರು. ಆದರೆ ಕಟ್ಟುವುದಕ್ಕೆ ದೇಶ ನಿವಾಸಿಗಳು ಅಪ್ಪಣೆ ಕೊಡಲಿಲ್ಲ, ವಿರೋಧಿಗಳು ಅಪ್ಪಣೆಯನ್ನು ಕೊಡಲಿಲ್ಲ. ಯಾವಾಗ ಅಪ್ಪಣೆಯನ್ನು ಕೊಡಲಿಲ್ಲವೋ ಅವರು ಅದನ್ನು ಲಂಚ ಕೊಟ್ಟು ವಕೀಲರಿಟ್ಟುಕೊಂಡು ಸ್ಟೇ ತಂದರು. ಅವರ ಮನಗುಂದಿಸಿದ್ರು. ಏನೆಲ್ಲ ಮಾಡೋಕ್ಕಾಗ್ತದೋ ಅದನ್ನೆಲ್ಲ ಮಾಡಿದ್ರು. ಇನ್ನು ನೆಹೆಮೀಯನ ಗ್ರಂಥದಲ್ಲಿ ಬಂದರೆ ಅವರನ್ನು ಗೇಲಿ ಮಾಡಿದ್ರು. ಏನು ಭಾಳ ಕಟ್ಬಿಡ್ತೀರ ನೀವು, ಗೋಡೆಯನ್ನು ಕಟ್ತಾ ಇದ್ದೀರೋ, ಒಂದು ನರಿ ಆದರೆ ಆ ಗೋಡೆ ಕುಸಿದು ಬೀಳ್ತದಲ್ಲ ಎಂಬುದಾಗಿ ಎಲ್ಲ ಏನು ಮಾಡಿದ್ರು, ಅವರನ್ನು ಗೇಲಿ ಮಾಡಿದ್ರು. ಟೋಬಿಯಾ, ಸನ್ಬಲ್ಲಟನು ಇವರೆಲ್ಲರೂ ಒಗ್ಗೂಡಿದ್ರು. ಅದು ದೊಡ್ಡ ಸೈನ್ಯ ಜೆರುಬ್ಬಾಬೆಲನ ವಿರುದ್ಧವಾಗಿ ನಿಂತಿದೆ. ಜೆರುಬ್ಬಾಬೆಲನು ಒಂಟಿಯಾಗಿ ಆಪೋಸಿಟ್ ಪೊಸಿಷನ್ ನಿಂತಿದ್ದಾನೆ. ಆದರೆ ನಾನು ಹೇಳ್ತೇನೆ, ಅಂತ್ಯದಲ್ಲಿ ಜಯ ದೇವರ ಮಕ್ಕಳಿಗೆ ಮಾತ್ರವೇ. ಸ್ತೋತ್ರ. ನಿನ್ನ ವಿರೋಧಿ ಎಷ್ಟು ಬಲಿಷ್ಠನಾಗಿದ್ದರು, ಅವರೆಷ್ಟು ಸಾಮರ್ಥ್ಯವುಳ್ಳವನಾಗಿದ್ದರು, ಅಂತ್ಯದಲ್ಲಿ ಜಯ ನಿನ್ನದೇ. ಬಿಟ್ಟು ಕೊಡಬೇಡಿರಿ. ನೀನು ಕೈ ಹಚ್ಚಿದ ಕೆಲಸ ನಿನಗೆ ಅವನು ಸಫಲ ಮಾಡುತ್ತಾನೆ. ಜೆರುಬ್ಬಾಬೆಲೇ, ನೀನು ಕೈ ಹಚ್ಚಿದ ಕೆಲಸವನ್ನು ನಾನು ಅದನ್ನು ಪೂರ್ತಿಕರಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ನಾನು ಅದನ್ನು ಏನು ಮಾಡೋದಿಲ್ಲ, ನಿಲ್ಲಿಸುವುದಿಲ್ಲ. ಅದನ್ನು ಲೋಕದಲ್ಲಿ ಯಾವ ಶಕ್ತಿ ಕೂಡ ತಡಿಲಿಕ್ಕೆ. ದೇವರು ನಮ್ಮ ಸಂಗಡ ಇದ್ದಾರೆ, ದೇವರು ನಮಗೆ ಸಹಾಯಕ್ಕಾಗಿ ಬಂದರೆ, ದೇವರು ನಮ್ಮ ಪಕ್ಷದಲ್ಲಿದ್ದಾರೆ. ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ಪೌಲನು ರೋಮ ಪತ್ರಿಕೆಯನ್ನು ಬರೆಯುವಾಗ ಹೇಳ್ತಾನೆ. ಯೆಹೋವನು ನಮ್ಮ ಸೈನ್ಯದಿದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಖಡ್ಗೋವೋ ಕ್ಷಾಮವೋ ಸುಮಾರು 15 ಥರವಾಗಿರೋ ಲೀಸ್ಟನ್ನೇ ಪೌಲನು. ಯಾವುದು ಕೂಡ ಕ್ರಿಸ್ತನ ನಮ್ಮನ್ನು ಎದುರಿಸಲಿಕ್ಕೆ ಆಗುವುದಿಲ್ಲ. ಪ್ರಿಯ ದೇವರ ಮಗುವೆ, ಈ ದಿನ ನಿನ್ನ ಸಂಗಡ ದೇವರಿದ್ದಾನೆ. ಈ ದಿನ ಯೆಹೋವನಾಗಿರೋ ದೇವರು ನಿನ್ನ ಸಂಗಡ ಇದ್ದಾನೆ. ನಿನ್ನನ್ನು ಎದುರಿಸುವಂಥ ಶಕ್ತಿ ಅವನು ಗೆಲ್ಲುವುದಿಲ್ಲ. ಜಯ ನಿನ್ನದೇ, ಜಯ ನಿನ್ನದೇ. ಧೈರ್ಯದಿಂದ ನೀನು ಹೋಗು, ಪ್ರಾರ್ಥನೆಯೊಡನೆ ನೀನು ಹೋಗು. ಅದನ್ನು ಸಮಾಧಾನದಿಂದ ಆ ವಿಚಾರಗಳನ್ನು ಕೈಗಾರಿಕೆ ಮಾಡು. ಟೆನ್ಷನ್ ತೆಗೆದುಕೊಳ್ಳಬೇಡ. ಜೆರುಬ್ಬಾಬೆಲನ ದೇವರು ನಿನ್ನ ದೇವರಾಗಿದ್ದಾನೆ. ಈ ಶುಭೋದಯದಲ್ಲಿ ಈ ಕಾರ್ಯಕ್ರಮದ ಮೂಲಕವಾಗಿ ದೇವರು ನಮಗೆ ಕೊಡುವಂಥ ಸಂದೇಶವಿಷ್ಟೇ. ಜೆರುಬ್ಬಾಬೆಲಿನ ಸಂಗಡವಿದ್ದು ಆ ಕೆಲಸವನ್ನು ಪೂರ್ತೀಕರಣ ಮಾಡಿದಂಥ ದೇವರು, ಆ ಕೆಲಸವನ್ನು ಕೈಗೂಡಿಸಿದಂಥ ದೇವರು ನಿನ್ನನ್ನು ಕೂಡ ನೀನು ಕೈ ಇಟ್ಟುವ ಕೆಲಸವನ್ನು ಸಫಲ ಮಾಡುತ್ತಾನೆ. ಪ್ರಾರ್ಥನೆಗಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಪ್ರೀತಿಯುಳ್ಳ ದೇವರೇ, ಅನೇಕ ದಿವಸಗಳಿಂದ ಆಗುವುದಿಲ್ಲ ಎಂಬುದಾಗಿ ಹೇಳಿದಂಥ ವಿಚಾರಕ್ಕೆ ನಿನ್ನ ದೇವಸ್ವಾಮಿ ಈ ಪ್ರಿಯರು ದುಃಖದಲ್ಲಿದ್ದಾರಲ್ಲ, ಅವರು ಕೈ ಹಚ್ಚಿದ ಕೆಲಸವನ್ನು ಸಫಲ ಮಾಡಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಈ ಶುಭೋದಯ ಕಾರ್ಯಕ್ರಮದ ಮೂಲಕವಾಗಿ ನಮ್ಮ ಸಂಗಡ ಬಹಳ ಸ್ಪಷ್ಟವಾಗಿ ಮಾತನಾಡೋದಕ್ಕಾಗಿ ಸ್ತೋತ್ರ. ಜೆರುಬ್ಬಾಬೆಲನು ಕೈ ಹಚ್ಚಿದ ಕೆಲಸವನ್ನು ನಡೆಸುವುದಿಲ್ಲ ಎಂಬುದಾಗಿ ಶತ್ರುವಾಗಿರುವ ಸೈತಾನನು ಅವನಿಗೆ ವಿರುದ್ಧವಾಗಿ ಎದ್ದಾಗ ನೀನು ಜೆರುಬ್ಬಾಬೆಲನ ಸಂಗಡ ನಿಂತು ಶತ್ರುವಿನ ಕರ್ತನ ಸೋಲನ್ನು ಕಾಣುವಂತೆ ಮಾಡಿ ದೇವಾಲಯದ ಕೆಲಸವನ್ನು ಪೂರ್ತೀಕರಿಸಿದ ಹಾಗೆ ಈ ನಿನ್ನ ಮಕ್ಕಳು ಕೈ ಹಚ್ಚಿದ ಕೆಲಸವನ್ನು ಸಫಲವಾಗಲಿ. ಅವರಿಗೆ ವಿರುದ್ಧವಾಗಿ ತಂದಿರುವ ಸ್ಟೇ ಆರ್ಡರ್ ಅದು ವಾಪಸ್ ಹೋಗಲೆಂಬುದಾಗಿ ಆಜ್ಞಾಪಿಸುತ್ತದೆ. ಅವರಿಗೆ ವಿರುದ್ಧವಾಗಿ ಹಾಕಿರುವಂಥ ಆ ಲಂಚ ಕೊಟ್ಟು, ಪೊಲೀಸರ ಬಳಿ ಲಂಚ ಕೊಟ್ಟು ಹಾಕಿರೋ ಸುಳ್ಳು ಕೇಸು ಇವತ್ತು ಬಿದ್ದು ಹೋಗುವುದಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅವರ ಏಳಿಗೆಗೆ ತಡೆಯನ್ನು ಉಂಟು ಮಾಡುತ್ತಿರುವ ವಿರೋಧಿಗಳ ಆ ಶಕ್ತಿಗಳು ಕುಂದಿ ಹೋಗುವುದಕ್ಕಾಗಿ ನಾನು ಅಪ್ಪಣೆ ಕೊಡುತ್ತಾ ಇದ್ದೇನೆ. ನಿನ್ನ ಮಕ್ಕಳಿಗೆ ಜಯ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಜಯ ಉಂಟಾಗಲಿ. ಇವತ್ತು ಹಾಲೆಲೂಯ ಶತ್ರುವಿನ ಪದ್ಧತಿಗಳು ನೆಲಸಮವಾಗಲೆಂಬುದಾಗಿ ಆಜ್ಞಾಪಿಸುತ್ತಾ ಇದ್ದಾನೆ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಯೇಸುವೆ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ಪ್ರಿಯ ವೀಕ್ಷಕರೇ, ಖಂಡಿತವಾಗಿ ಜಯ ನಿಮ್ಮದೇ. ಈ ದಿನ ನಿಮಗಾಗಿ ಕರ್ತನು ಕೊಟ್ಟಿದ್ದಾನೆ. ನಿಮಗಾಗಿ ಕರ್ತನು ಯುದ್ಧ ಮಾಡುತ್ತಾನೆ. ನಿಮ್ಮ ಸಂತೋಷದಲ್ಲಿ ನಮಗೂ ಕೂಡ ತಿಳಿಸಲು ನೀವು ದಯವಿಟ್ಟು ಮರೆಯಬೇಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.